ಜೈಲಿಂದ ಏನಾದರೂ ಡಿ ಗ್ಯಾಂಗ್ ಹೊರಗಡೆಯ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಿಸಿದ್ದಾರಾ? ನಿನ್ನೆ ಒಂದು ಸುದ್ದಿ ಬಂದಿತ್ತು. ಇವತ್ತಿಗೆ ಅದರ ಮುಂದುವರೆದ ಭಾಗ ಏನು ಅಂತ ಹೇಳಿದ್ರೆ, ಈ ಒಂದು ವಿಚಾರದಲ್ಲೂ ಕೂಡ ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಬಹುದು ಅಂತ. ಜೈಲಿಂದ ಆಚೆ ಇರತಕ್ಕಂತಹ ದರ್ಶನ್ ಸಂಪರ್ಕಿತರು ಇದೇ ಈ ಥರ ಬೆದರಿಕೆ ಹಾಕ್ತಾ ಇದ್ದಾರಾ? ಪ್ರಮುಖ ಸಾಕ್ಷ್ಯಗಳನ್ನು ನಾಶ ಮಾಡಬೇಕು ಅಂತನೋ, ಸಾಕ್ಷಿಗಳು ಬಾಯಿ ಬಿಡದೇ ಇರುವಂತೇನೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರು ಅಂತ ಒಂದು ಆರೋಪ ಕೇಳಿ ಬಂದಿದೆ. ಇದೀಗ ಸಾಕ್ಷಿಗಳಿಗೆ ಈ ಥರ ಬೆದರಿಕೆ ಅಂತ ಆರೋಪ ಬಂತಲ್ಲ, ಅವರು ಕಂಪ್ಲೇಂಟ್ ಕೂಡ ಕೊಟ್ಟಾಯಿತು. ಪ್ರಮುಖ ಸಾಕ್ಷಿ ಯಾರೋ ದರ್ಶನ್ ಮಾಜಿ ಬಾಡಿಗಾರ್ಡ್ ಅಂತೆ, ಅವರು ಯಾವ್ಯಾವುದೋ ಸಾಕ್ಷಿಗಳಿಗೆಲ್ಲ ಹೆದರಿಸಿ ಬೆದರಿಸಿ ಈಗ ನೀವೆಲ್ಲೋ ಏನು ಹೇಳಬಾರ್ದು, ಈ ಪ್ರಕರಣದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಒಬ್ಬರು ಬಂದ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟರು. ಸಾಕ್ಷಿಗಳಿಗೆ ಬೆದರಿಕೆ ಅಂತ ಒಂದು ದೂರು ಬರ್ತಾ ಇದ್ದಂತೆಯೇ ಪೊಲೀಸರು ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಯಾವ ಭಾಗದಲ್ಲಿ ಇವರು ಇದೀಗ ಸಾಕ್ಷಿಗಳನ್ನು ನಾಶ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ, ಇವರ ಹೆಡೆಮುರಿ ಕಟ್ಟೋದು ಹೇಗೆ? 18 ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನು ಒಂದು ಕಡೆ ಖಾಕಿ ದಾಖಲಿಸಿದೆ. 164 ಹೇಳಿಕೆಯನ್ನು ಆಲ್ರೆಡಿ ದಾಖಲು ಮಾಡಿಕೊಂಡು ಕೂಡ ಆಗಿದೆ. ಆದರೆ ಇದೀಗ ಸಾಕ್ಷಿಗಳಿಗೆ ಬೆದರಿಕೆ ಬರ್ತಾ ಇದೆ ಅಂತ ಬಂತಲ್ಲ, ಯಾರು ಹೇಳದಂತೆ ತಡೆಯೋ ಪ್ರಯತ್ನ ಇನ್ನು ಬಿಫೋರ್ ಚಾರ್ಜ್ಶೀಟ್ಗಿಂತ ಮುಂಚೆನೇ ಇಲ್ಲಿ ಶುರುವಾಗಿದೆಯಾ ಅಂತ ಒಂದು ವಿಷಯ ಇದೆ. ತನಿಖೆಯಲ್ಲಿ ಒಂದು ವೇಳೆ ಇವರು ಹೆದರಿಸ್ತಾ ಇರೋದು, ಬೆದರಿಸ್ತಾ ಇರೋದು, ಸಾಕ್ಷಿಗಳು ಮಾತನಾಡದಂತೆ ಮಾಡುವಂಥ ಒಂದು ಪ್ರಯತ್ನ ಏನಾದರೂ ಕಂಡು ಬಂದರೆ ಡಿ ಗ್ಯಾಂಗ್ಗೆ ಇನ್ನಷ್ಟು ಸಂಕಷ್ಟ ಜಾಸ್ತಿ ಆಗಬಹುದು ಅಂತ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಕೇಸಲ್ಲಿ ಹೋಗ್ತಾ ಇದೆ. ಆಯಿತು, ಒಂದು 60 ದಿನ ಕಳೆದಿದೆ, ಕಳೆದ ಮೇಲೆ ಇನ್ನೂ ಒಂದು 30 ದಿನ ವೆಯ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಅಂತ ಇದೆಯಲ್ಲ. ಸೊ 30 ದಿನದ ಒಳಗಾಗಿ ಚಾರ್ಜ್ ಶೀಟ್ ಆಗಬೇಕಾಗತ್ತೆ. ಅದಕ್ಕಿಂತ ಮುಂಚೆನೇ ಸಾಕ್ಷಿಗಳಿಗೆ ಇಲ್ಲಿ ಆಲ್ರೆಡಿ ದರ್ಶನ್ ಗ್ಯಾಂಗ್ ಮೇಲೆ ಇರತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಸಾಕ್ಷಿಗಳು ಉಳಿಸಬಾರ್ದು ಅಂಥೇಳಿ CCTV ಫುಟೇಜ್ಗಳಿಂದ, ಮೊಬೈಲಿಂದ ಎಲ್ಲವನ್ನೂ ಡಿಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಇವರು, ಅಥವಾ ಅಳಿಸಿ ಹಾಕಿದ್ದಾರೆ. ಇವರೇನು ಮಾಡಿಬಿಡ್ತಾರೆ, ಪೊಲೀಸರು DVR ಕಲೆಕ್ಟ್ ಮಾಡಿಬಿಟ್ಟು ರಿಟ್ರೈವ್ ಮಾಡಿದ್ದಾರೆ ಅದನ್ನು. ಫಾರ್ ಎಕ್ಸಾಂಪಲ್ ದರ್ಶನ್ ಮನೆಯಲ್ಲಿ ಜೂನ್ 8ನೇ ತಾರೀಕಿಂದ 10ನೇ ತಾರೀಕುವರೆಗೂ ಏನೇನಾಯಿತು, ಯಾರ್ಯಾರು ಬಂದಿದ್ದಾರೆ, ಎಲ್ಲ ಚಲನವಲನಗಳನ್ನು ಆಲ್ರೆಡಿ ಪೊಲೀಸರು ಡೇಟಾ ರಿಟ್ರೈವ್ ಮಾಡಿಕೊಂಡು, ಆ CCTV ಫುಟೇಜ್ ಇರುತ್ತಲ್ಲ, ರಿಟ್ರೈವ್ ಮಾಡ್ಕೊಂಡು ಕಲೆ ಹಾಕಿದ್ದಾರೆ. ಇದರ ನಡುವೆ ಅಂದರೆ ಸಾಕ್ಷ್ಯ ಇಲ್ಲಿ ಎಲ್ಲರೂ ಅಂದ್ಕೊಳ್ಳೋದೇನು ಅಂದರೆ ಕೊಲೆಯಿಂದ ತಪ್ಪಿಸ್ಕೊಬಿಟ್ರೆ ಸಾಕು ಅಂತ ಒಂದು ಭಾಗ ಇರುತ್ತೆ. ಆದರೆ ಸಾಕ್ಷ್ಯ ನಾಶ ಕೂಡ ಕೊಲೆಗೆ ಸಮಾನವಾದದ್ದೇ ಒಂದು ಪ್ರಕರಣ ಆಗಿಬಿಡುತ್ತದೆ. ಇದು ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಒಂದು ಕೊಲೆ ವಿಚಾರಕ್ಕೋ, ಒಂದು ಅಪರಾಧದ ವಿಚಾರಕ್ಕೋ ಸಾಕ್ಷ್ಯ ನಾಶ ಮಾಡೋದಿದೆಯಲ್ಲ, ಅದು ಕೊಲೆ ಇವರೇ ಮಾಡಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಪುಷ್ಟೀಕರಣವನ್ನು ಕೊಟ್ಬಿಡುತ್ತದು. ಇವರೇನು ಮಾಡಿಲ್ಲ ಅಂತ ಇದ್ದರೆ ಏನೂ ಮಾಡಿಲ್ಲಪ್ಪ ಅಂತ ಅಂದ್ಕೊಳ್ಳೋಣ. ಆವಾಗ ಸಾಕ್ಷ್ಯ ನಾಶಕ್ಕೆ ಯಾಕೆ ಹೋಗ್ತಾಯಿದ್ರು? ಏನು ಬೇಕಾದ್ರೂ ತನಿಖೆ ಆಗಲಿ, ನಾವೇನು ತಪ್ಪು ಮಾಡಿಲ್ಲ ಅಂತ ಇರ್ತಾಯಿದ್ರು. ಇವರು ಹಾದಿ ಬೀದಿಲಿ ಯಾವ್ಯಾವ ಸಾಕ್ಷ್ಯಗಳಿದ್ವು ಎಲ್ಲವನ್ನೂ ನಾಶ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಬಂದಾಗ ಕೇಸ್ಗೆ ಇವ್ರ ಮೇಲೆ ಕೇಸು ಮತ್ತಷ್ಟು ಮುಗಿಬೀಳುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಪ್ರಾಬ್ಲಮ್ ಎದುರಾಗಬಹುದು ಅಂತ.